ಎಲ್ಲರಿಗೂ ನಮಸ್ಕಾರ. ಇವತ್ತು ಬಯಲುದಾರಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಬಯಲುದಾರಿ 1976ರಲ್ಲಿ ಬಂದಂಥ ಸಿನಿಮಾ. ದೊರೆ ಭಗವಾನ್ ಈ ಚಿತ್ರದ ನಿರ್ದೇಶಕರು. ಅನಂತ್ನಾಗ್ ಮತ್ತು ಕಲ್ಪನಾ ಈ ಚಿತ್ರದಲ್ಲಿ ಅಭಿನಯಿಸಿದರು. ಅಶೋಕ್ ಕೂಡ ಇದ್ದರು. ರಾಜನ್ ನಾಗೇಂದ್ರ ಈ ಒಂದು ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದರು. ಈ ಚಿತ್ರದಲ್ಲಿ ಒಂದು ಹಾಡಿತ್ತು, ಕನಸಲು ನೀನೇ ಮನಸಲು ನೀನೇ ಅನ್ನುವಂಥದ್ದು. ಇದನ್ನು ವಾಣಿ ಜಯರಾಮ್ ಮತ್ತು SPB ಹಾಡಿದರು. ಈ ಹಾಡು ತುಂಬ ಪಾಪ್ಯುಲರ್ ಆಗಿತ್ತು, ಜನರಿಗೆ ತುಂಬ ಇಷ್ಟ ಆಗಿತ್ತು ಈ ಹಾಡು. ಈ ಹಾಡಿನ ಸ್ಫೂರ್ತಿ ಬಾಲಿವುಡ್ನ ದಿವಾನಾ ಸಿನಿಮಾದಲ್ಲೂ ಇದೆ ಅಂಥೇಳಿ ನಾವು ಹೇಳ್ಬೋದು. ನೀವು ಕೂಡ ಈ ಸಿನಿಮಾದ ಒಂದು ಹಾಡೇನಿದೆ ಅದು ಐಸಿ ದಿವಾನ್ಗಿ, ಅದನ್ನು ಮತ್ತು ಕನಸಲು ನೀನೆ ಮನಸಲು ನೀನೆ ಎರಡೂ ಹಾಡನ್ನು ಕೇಳಿದಾಗ ನಿಮಗೆ ಒಂದು ಫೀಲ್ ಗೊತ್ತಾಗುತ್ತೆ. ಸೊ ಒಂದು ರೀತಿ ಸ್ಫೂರ್ತಿ ಪಡೆದಿರುವಂಥದ್ದು ಅಂಥೇಳಿ ಅನಿಸ್ಬೋದು ನಿಮಗೂ, ಅಥವಾ ಕಾಪಿ ಮಾಡಿದಾರ ಅಂಥೇಳಿ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಟ್ಯೂನ್ ಥರದ ಫೀಲ್ ಬೇರೆ ಇದೆ, ಬೇಸ್ ಅದೇ ಅನಿಸುತ್ತೆ. ಸೊ ಈ ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಂಥೇಳಿ ಈ ಒಂದು ವಿಡಿಯೋ ಮಾಡ್ತಿರುವಂಥದ್ದು. ಇನ್ನು ದಿವಾನಾ ಸಿನಿಮಾ 1992ರಲ್ಲಿ ಬಂದಿತ್ತು. ರಾಜ್ ಕನ್ವರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಇದರಲ್ಲಿ ರಿಷಿ ಕಪೂರ್ ಹಾಗೂ ದಿವ್ಯಾ ಭಾರತಿ ಇದ್ದರು, ಶಾರುಖ್ ಖಾನ್ ಕೂಡ ಇದ್ದರು. ಇವರ ಒಂದು ಸಿನಿಮಾ ಸಾಕಷ್ಟು ಗಮನ ಸೆಳೆಯಿತು. ಕಾರಣ ಏನಂದರೆ ಹಾಡುಗಳು ಮತ್ತು ಚಿತ್ರದಲ್ಲಿದ್ದಂಥ ಕತೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳ್ಬೋದು. ನದೀಮ್ ಶ್ರವಣ್ ಈ ಒಂದು ಚಿತ್ರಕ್ಕೆ ಮಾಡಿದಂಥ ಹಾಡು ಐಶಿ ದಿವಾನ್ಗಿ. ಇದು ತುಂಬ ಪಾಪ್ಯುಲರ್ ಹಾಡು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದನ್ನು ಅಲ್ಕಾ ಯಾಗ್ನಿಕ್ ಹಾಡಿದರು, ವಿನೋದ್ ರಾಠೋಡ್ ಹಾಡಿದರು. ಈ ಎರಡೂ ಚಿತ್ರದ ಹಾಡು ತಮ್ಮದೇ ಆದ ಧಾಟಿಯಲ್ಲಿ ಜನರಿಗೆ ಇಷ್ಟ ಆಗಿತ್ತು. ತೆಲುಗು ಸಿನಿಮಾ ಬಂತು, ಆ ಒಂದು ಸಿನಿಮಾದಲ್ಲೂ ಕೂಡ ಈ ಒಂದು ಹಾಡನ್ನು ಬಳಸ್ಕೊಂಡಿದ್ರು. ರಾಜನ್ ನಾಗೇಂದ್ರ, ಅದೇ ಬಯಲುದಾರಿ ಚಿತ್ರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕನಸಲು ನೀನೆ ಮನಸಲು ನೀನೆ ಹಾಡು ಏನಿತ್ತಲ್ಲ ಅದರ ಟ್ಯೂನನ್ನು ತೆಲುಗು ಚಿತ್ರದಲ್ಲಿ ಬಳಸ್ಕೊಂಡ್ರು. ಈ ಒಂದು ತೆಲುಗು ಚಿತ್ರ 1982ರಲ್ಲಿ ಬಂದಿತ್ತು. ನಲಗು ಸ್ತಂಭಲತಾ ಅಂಥೇಳಿ ಈ ಸಿನಿಮಾದ ಹೆಸರು. ಸೊ ಇಷ್ಟು ಈ ಒಂದು ಹಾಡಿನ ಕತೆ, ಅಥವಾ ಒಂದು ಹಾಡಿನಿಂದ ಎರಡು ಹಾಡಿಗೆ ಸ್ಫೂರ್ತಿ ಆಯಿತು, ಅಥವಾ ಎರಡು ಸಿನಿಮಾಗೆ ಸ್ಫೂರ್ತಿ ಆಯಿತು ಅಂಥೇಳಿ ನಾವು ಹೇಳ್ಬೋದು. ಒಟ್ಟಾರೆ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಹಾಗೆಯೇ ಈ ಥರದ ವಿಚಾರಗಳು ಇದ್ದೇ ಇರುತ್ತೆ, ಹೇಳ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.